ಸಾವಿತ್ರಿ, ಸಾವಿತ್ರಿ, ಒಂದ್ ಲೋಟ ನೀರ್ ತಕಬಾರೆ. ತಕೊಳ್ರಿ ನೀರು. ಈ ಬಿಸಿಲಲ್ಲಿ ಎಲ್ಲ ಹೋಗಿದ್ರಿ? ಏನಿಲ್ಲ ಕಣೆ, ನಮ್ ಪುಟ್ಟನ ಈ ವರ್ಷ ಶಾಲೆಗೆ ಸೇರ್ಸ್ಬೇಕಲ್ಲ, ಯಾವ್ದಾದ್ರು ಒಳ್ಳೆ ಶಾಲೆ ಇದೆಯಾ ಅಂತ ನೋಡ್ಕೊ ಬರಕ್ ಹೋಗಿದ್ದೆ. ಹೌದಾ ರೀ? ಒಳ್ಳೆ ಶಾಲೆ ಯಾವ್ದಾದ್ರು ಇದೆಯಾ? ಹೌದು ಕಣೆ, ನಾ ಎಲ್ಲ ಕಡೆ ವಿಚಾರಿಸಿದ್ದೀನಿ. ಒಂದ್ 4 ಶಾಲೆ ಒಳ್ಳೆ ಇದೆ ಅಂತ ಹೇಳಿದ್ದಾರೆ. ನಾನೇ ಹೋಗಿ ಸ್ವಲ್ಪ ಶಾಲೆ ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ಬರ್ಬೇಕು. ಎಂತಪ್ಪ, ನನ್ನ ಶಾಲೆ ಸೇರಿಸ್ತೀರಾ? ಯಾವ ಶಾಲೆ ಸೇರಿಸ್ತೀರಪ್ಪ? ನಾನಂತೂ ಪಕ್ಕದ ಮನೆ ಅಣ್ಣ ಹೋಗ್ತಾನಲ್ಲ ಬಸ್ ಹತ್ಕೊಂಡು, ಆ ಶಾಲೆಗೆ ಹೋಗೋದು. ಯಾವ ಶಾಲೆಗೆ ಅದು ಪಕ್ಕದ ಮನೆ ಹುಡುಗ ಹೋಗೋದು? ರೀ, ಅವನು ಬೀನಾ ವೈದ್ಯ ಶಾಲೆಗೆ ಹೋಗ್ತಾನೆ ರೀ. ಆ ಶಾಲೆಯಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರಂತೆ, ಒಳ್ಳೆ ಒಳ್ಳೆ ಟೀಚರ್ಸ್ ಇದಾರಂತೆ, ಮತ್ತೆ ಫೆಸಿಲಿಟಿನೂ ತುಂಬಾ ಚೆನ್ನಾಗಿದೆ ಅಂತೆ ರೀ. ಹೌದಾ? ಏನ್ ಫೆಸಿಲಿಟಿ ಇದೆ ಅಂತೆ? ರೀ, ಮಕ್ಕಳಿಗೆ ಬೆಳಗ್ಗೆ ಶಾಲೆ ಕರ್ಕೊಂಡು ಹೋಗೋಕೆ ಕಳಿಸ್ಕೊಡೋಕೆ ಬಸ್ ಫೆಸಿಲಿಟಿ ಇದೆ ಅಂತೆ. ಮಕ್ಕಳ ಮನೆ ಹತ್ರನೇ ಬಂದು ಕರ್ಕೊಂಡು ವಾಪಸ್ ಮನೆ ಹತ್ರನೇ ಬಿಟ್ಟು ಹೋಗ್ತಾರಂತೆ ರೀ. ಹಾಗೆ ಪ್ಲೇ ರೂಮ್ ಇದೆ ಅಂತೆ, ಸಣ್ಣ ಮಕ್ಕಳಿಗೆ ಆಡೋಕೆ ಸ್ಪೋರ್ಟ್ಸ್ ರೂಮ್ ಇದೆ ಅಂತೆ, ಆಡಿಟೋರಿಯಂ ಇದೆ ಅಂತೆ. ಅಷ್ಟೇ ಅಲ್ಲ ರೀ, ಮಕ್ಕಳಿಗೆ ಮಧ್ಯಾಹ್ನ ಫ್ರೀ ಆಗಿ ಒಳ್ಳೆ ಊಟ ಕೂಡ ಕೊಡ್ತಾರಂತೆ ರೀ. ಹೌದೇನೆ? ಇದೆಲ್ಲ ನಿನ್ಗೆ ಗೊತ್ತು? ರೀ, ಪಕ್ಕದ ಮನೆ ಶ್ಯಾಮ್ಲಕ್ಕನ ಮಕ್ಕಳು ಅದೇ ಶಾಲೆಗೆ ತಾನೇ ಹೋಗೋದು, ಅವರೇ ಹೇಳ್ತಿದ್ರು ರೀ. ಹೌದಾ? ಹಾಗಾದ್ರೆ ಅವ್ರ ಹತ್ರ ಇನ್ನೊಂದ್ಸಲ ಹೋಗಿ ವಿಚಾರಿಸಿ ನೋಡು, ಶಾಲೆ ಹೇಗಿದೆ, ಎಲ್ಲ ಚೆನ್ನಾಗಿದ್ಯಾ ಅಂತ. ರೀ, ನಾನು ಇನ್ನೇನೇ ವಿಚಾರಿಸಿದೆ ರೀ ಶ್ಯಾಮ್ಲಕ್ಕನ. ಅಲ್ಲಿ 2 ತರ ಸಿಲೆಬಸ್ ಇದೆ ಅಂತೆ ರೀ. ಒಂದು ICSE, ಇನ್ನೊಂದು ಸ್ಟೇಟ್ ಸಿಲೆಬಸ್ ಅಂತೆ ರೀ. ಅಲ್ಲಿ ಪಾಠ ಹೇಳ್ಕೊಡೋದ್ರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರಂತೆ ರೀ. ಬೇರೆ ಬೇರೆ ಆಕ್ಟಿವಿಟಿನ? ಅದ್ಯಾವುದೇ? ರೀ, ಡ್ಯಾನ್ಸು, ಮ್ಯೂಸಿಕ್ಕು, ಕರಾಟೆ, ಸ್ವಿಮ್ಮಿಂಗು, ಇದೇ ತರ ಬೇರೆ ಬೇರೆ ತರ ಒಳ್ಳೆ ಒಳ್ಳೆ ಆಕ್ಟಿವಿಟೀಸ್ ಎಲ್ಲ ಹೇಳ್ಕೊಡ್ತಾರಂತೆ ರೀ. ಡ್ಯಾನ್ಸ್ ಅಲ್ಲಿ ಒಂದೇ ತರ ಡ್ಯಾನ್ಸ್ ಅಲ್ಲ ರೀ, ವೆಸ್ಟರ್ನ್ ಡ್ಯಾನ್ಸ್ ಇದೆ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಇದೆ ಅಂತೆ. ಸಿಂಗಿಂಗ್ ಅಲ್ಲೂ ಕೂಡ ಹಂಗೆ ಕ್ಲಾಸಿಕಲ್ ಸಿಂಗಿಂಗು ಮತ್ತೆ ವೆಸ್ಟರ್ನ್ ಸಿಂಗಿಂಗು ಇದೆ ಅಂತೆ ರೀ. ಓ, ಇಷ್ಟೆಲ್ಲ ಇದೆಯಂತ? ಅಷ್ಟೇ ಅಲ್ಲ ರೀ, ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ತಬಲಾ, ಹಾರ್ಮೋನಿಯಂ ಹೇಳ್ಕೊಡ್ತಾರಂತೆ. ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಡ್ರಮ್ಮು, ಕೀಬೋರ್ಡು, ಗಿಟಾರು ಇದನ್ನೆಲ್ಲ ಹೇಳ್ಕೊಡ್ತಾರಂತೆ ರೀ. ಎಂತಮ್ಮ, ಮ್ಯೂಸಿಕ್ ಅಲ್ಲಿ ಕೀಬೋರ್ಡ್ ಹೇಳ್ಕೊಡ್ತಾರಂತ, ಡ್ರಮ್ ಬರ್ಸೋದು ಹೇಳ್ಕೊಡ್ತಾರಂತ, ಗಿಟಾರ್ ಬರ್ಸೋದು ಹೇಳ್ಕೊಡ್ತಾರಂತ. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ, ಡ್ಯಾನ್ಸ್ ಅಂದ್ರೆ ಇನ್ನೂ ಇಷ್ಟ. ನಾನು ಹೋಗಿ ಡ್ಯಾನ್ಸ್ ಕಲಿತೀನಿ, ಮ್ಯೂಸಿಕ್ ಎಲ್ಲ ಕಲಿತೀನಿ, ಹಾಗೆ ಕರಾಟೆನೂ ಕಲಿತೀನಿ. ಯಾರು ನನ್ನ ಜೊತೆ ಜಗಳಕ್ಕೆ ಬಂದ್ರೆ ಡಿಶುಮ್ ಡಿಶುಮ್ ಅಂತ ಹೊಡೆದಾಕ್ಬಿಡ್ತೀನಿ. ಮತ್ತೆ ಮಕ್ಕಳಿಗೆ ಓದೋಕ್ಕೋಸ್ಕರ ಲೈಬ್ರರಿ ಇದೆ ಅಂತೆ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇದೆ ಅಂತೆ, NCC ಇದೆ ಅಂತೆ. ಹೀಗೆ ತುಂಬ ಒಳ್ಳೆ ಒಳ್ಳೆ ಫೆಸಿಲಿಟಿ ಎಲ್ಲ ಇದೆ ಅಂತೆ ರೀ. ಅಲ್ವೇ, ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಿದಾರಂದ್ರೆ ಫೀಸ್ ತುಂಬಾ ಜಾಸ್ತಿ ಇರ್ತದೆ ಹಾಗಾದ್ರೆ? ಇಲ್ಲ ರೀ, ಫೀಸ್ ಏನು ಜಾಸ್ತಿ ಇಲ್ಲ. ನಮ್ಮ ಮಂಕಾಳ ವೈದ್ಯ ಸರ್ ಈ ಬೀನಾ ಸಂಸ್ಥೆ ಸ್ಥಾಪನೆ ಮಾಡಿರೋದೇ ನಮ್ಮಂತ ಬಡವರಿಗೆಲ್ಲ ಹೆಲ್ಪ್ ಆಗಲಿ, ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣ ಸಿಗ್ಲಿ, ವಿದ್ಯಾಭ್ಯಾಸ ಸಿಗ್ಲಿ ಅಂತ. ಮತ್ತೆ ಏನು ಗೊತ್ತಾ ರೀ, ಇವಾಗಿರೋ ಫೀಸನ್ನು ನಾವು ಒಂದೇ ಸಲ ಅಷ್ಟು ಕಟ್ಟಬೇಕು ಅಂತ ಇಲ್ಲ, ಕಂತ್ ಪ್ರಕಾರ ಕಟ್ಟುವಂತ ಸೌಲಭ್ಯ ಕೂಡ ಇದೆ ರೀ. ಅಲ್ಲಿ ಬರೀ ಸ್ಕೂಲ್ ಅಷ್ಟೇ ಇಲ್ಲ, PUC ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಇವಾಗ ಹೊಸದಾಗಿ BBA ಮತ್ತು BCA ಕಾಲೇಜ್ ಕೂಡ ಮಾಡ್ತಿದ್ದಾರಂತೆ ರೀ. ಹಾಗಾದ್ರೆ ನಮ್ಮ ಮಗನ ಎಜುಕೇಶನ್ ಅಷ್ಟು ನಮ್ಮೂರಲ್ಲೇ ಆಗ್ತದೆ. ಎಜುಕೇಶನ್ಗೋಸ್ಕರ ನನ್ನ ಮಗ ಹೊರಗಡೆ ಊರಿಗೆ ಹೋಗಿ ಕಷ್ಟಪಡೋದ ಅವಶ್ಯಕತೆ ಇಲ್ಲ ಅಲ್ವಾ? ಹಾಗಾದ್ರೆ ಬೇಗ ಹೋಗಿ ನಾಳೆ ಪುಟ್ಟನ ಅಡ್ಮಿಷನ್ ಮಾಡಿಸ್ಬಂದ್ಬಿಡಿ. ನಾನು ಶಾಲೆಗೆ ಹೋಗ್ತೀನಿ, ಡ್ಯಾನ್ಸ್ ಕಲಿತೀನಿ, ಕರಾಟೆ ಕಲಿತೀನಿ. ಅಮ್ಮ, ನಾನು ಶಾಲೆಗೆ ಹೋಗ್ತೀನಿ. ಹೌದು ಪುಟ್ಟ, ನಾಳೆನೇ ಹೋಗಿ ನಿನ್ನ ಶಾಲೆಗೆ ಸೇರಿಸಿ ಬರ್ತೀನಿ. ನಮ್ಮೂರಲ್ಲಿ ಇಷ್ಟು ಒಳ್ಳೆ ಶಾಲೆ ಇರೋದು, ಇಷ್ಟು ಸೌಲಭ್ಯ ಕೊಡ್ತಾ ಇರೋ ಶಾಲೆ ಇರೋದು ನಮಗೆ ಹೆಮ್ಮೆ ವಿಷಯ.